What's up, guys? Hi, so welcome back to my new Hello, welcome to my YouTube channel, guys. vlog, guys. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇನ್ನೊಂದು ಫೋನಲ್ಲಿ ಮಾಡ್ತಿರೋದು. ಇದು ನೋಡಿದ್ರೆ ಇನ್ನ ವಿಡಿಯೋ ಅಪ್ಲೋಡ್ ಆಗ್ತಾನೆ ಐತೆ. ಎಡಿಟಿಂಗ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಎಡಿಟ್ ಮಾಡಿ ನೋಡಿದ್ರೆ ಇನ್ನ ಅಪ್ಲೋಡ್ ಆಗ್ತಿದೆ. ಇವಾಗ ಬನ್ನಿ ನಾಷ್ಟ ಮಾಡ್ಕೊಬಿಡೋಣ. ರೆಡಿ ಆಗಿದೆ ಅವಾಗಲೇ ರೆಡಿ ಆಗ್ಬಿಟ್ಟಿದ್ದೀನಿ. ಇದು ನಾಷ್ಟ ಮಾಡ್ಕೊಳ್ಳೋದು ಅಷ್ಟೇ. ಹಾಕೊಂಬಿಡೋಣ ನಾಷ್ಟ. ಕಲಿಸ್ಬೇಕು ಇನ್ನ. ಬನ್ನಿ ಗೈಸ್, ಅವ್ರು ಕಲಿಸ್ತಿರ್ಲಿ. ನಂಗೆ ಯಾಕೋ ಲೇಟಾಗಿ ಎಡಿಟ್ ಆಗ್ತಿದೆ. 4K ಅಲ್ಲಿ ಹಾಕಿದ್ದೀನಿ, ಅದಕ್ಕೋಸ್ಕರ ಲೇಟಾಗಿ ಎಡಿಟ್ ಆಗಿ ಕೊಡ್ತೈತೆ. ಅದು ಬೇರೆ ಇನ್ನು 35 ಇದೆ. ಟೈಮ್ ನೋಡಿದ್ರೆ 8:15 ಯಾವಾಗ್ಲಿ. ಎಣ್ಣೆ ತರಾನೇ ಇವತ್ತು ನೋಡ್ತೇವ್ರಿ. ಫೈನಲಿ ಗೈಸ್ ನಾಷ್ಟ ಬಂತು. ಇವಾಗ ಬನ್ನಿ ನಾಷ್ಟ ಮಾಡ್ಕೊಬಿಡೋಣ. ಟೈಮ್ ಆಗ್ಬಿಟ್ಟಿದೆ ಅವಾಗ್ಲೇ. ಇದ್ ನೋಡಿ ಇನ್ನು 36 ಐತೆ ಅವಾಗ್ಲಿಂದಾನು. ಇವಾಗ ಆಗ್ತಾ ಇರ್ಲಿ ನಿಧಾನಕ್ಕೆ. ರೆಡಿ ಆಗೋರ್ಗು ಟೈಮ್ ಐತೆ. ಅಲ್ಲಿವರೆಗೂ ನಾಷ್ಟ ಮಾಡ್ಕೊಬಿಡೋಣ. ಇವತ್ತು ನಮ್ಮ ನಾಷ್ಟ ಅನ್ನ ಸಾಂಬಾರ್. ತಿನ್ನಕ್ಕೆ ಇಲ್ಲಿ ಅನ್ನ ಸಾಂಬಾರು. ಬಾಕ್ಸಿಗೆ ಪುಳಿಯೋಗರೆ ಮಾಡೋರು ನಮ್ಮ ಮಮ್ಮಿ ಏನೋ. ತಿನ್ಕೊಬಿಡೋಣ ಬೇಗ. ಬಿಸಿ ಐತೆ ಗೈಸ್. ಬನ್ನಿ ತಿನ್ಬಿಡೋಣ ಬೇಗ. 20 minutes later. ಗೈಸ್ ತಿಂದಿದಂತೂ ಆಯ್ತು. ಇವಾಗ ಹೋಗದೆ ಇದು ನೋಡ್ರಿ. ಇನ್ನೂ ನೋಡಿ 47% ಆಗೈತೆ ಅಷ್ಟೇ ಅವಾಗಲಿಂದನೂ. ಕೈ ತೊಳ್ಕೊಂಡ್ಬಿಟ್ಟು ಹೋಗೋದು ಬೇಗ. ಇವತ್ತಾದ್ರೂ ಬೇಗ ಹೋಗೋಣ. ಫಸ್ಟ್ ಕ್ಲಾಸ್ ಅದು ಇವತ್ತಾದ್ರೂ ಅಟೆಂಡ್ ಮಾಡೋಣ. 2 hours later. ಫೈನಲಿ ಕಾಲೇಜ್ ಹತ್ರ ಬಂದಾಯ್ತು. ಬಟ್ ಏನಂದ್ರೆ ನೋಡಿದ್ರೆ ಇವತ್ತು ಲೇಟ್ ಆಗಿ ಬಂದ್ಬಿಟ್ಟಿದ್ದೀನಿ. ಫಸ್ಟ್ ಪೀರಿಯಡ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಏನು ಮಾಡೋಕ್ಕಾಗಲ್ಲ. ನಂದಲ್ಲ ತಪ್ಪು ಟ್ರಾಫಿಕ್ದು. ಇವಾಗ ಬನ್ನಿ ಹೋಗೋಣ. ಅವಲೇ ಕಾಯ್ತಾ ಇರ್ತಾರೆ. ಅವ್ನಿಗೆ ಹೋಗಿರ್ತಾನೆ ಅನ್ಸುತ್ತೆ ನನ್ನ ಫ್ರೆಂಡು. ಇನ್ನೊಬ್ಬ ಫ್ರೆಂಡ್ ಇವತ್ತು ಬಂದಿಲ್ಲ, ಅದಕ್ಕೋಸ್ಕರ ಕ್ಲಾಸ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವತ್ತು ಉಗಿಸ್ಕೊಳ್ಳೋದೆ. ನಮ್ಗೆ ಯಾಕೆ ಈ ವರ್ಷ ಫುಲ್ ಉಗಿಸ್ಕೊಳ್ಳೋದೇ ಆಗ್ಬಿಟ್ಟಿದೆ ಗೈಸ್. ಬರಲ್ಲ ಫಸ್ಟ್ ಪೀರಿಯಡ್ ಕರೆಕ್ಟ್ ಟೈಮ್ಗೆ. ಈ ಥರ ಉಗಿಸ್ಕೊ. ಅವಲೇ ನಮ್ಮ ಹುಡುಗ ಕೂತ ಅನ್ಸುತ್ತೆ. ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ನೋಡೋಣ ಬರ್ರಿ, ಹೋಗೋಣ. ಏನಂತ ಗೊತ್ತಾಗುತ್ತೆ ಮಕ್ಳಿಗೆ ಹೋದಾಗ. ಆಚೆ ನಿಂತವನೇ. ಬಿಡ್ತಾನ ಬಿಡೋರು ಒಳಗಡೆ ಹೇಗೆ ಗೊತ್ತಿಲ್ಲ. ನೀವು ಹೋಗ್ಬಿಡೋಣ, ಸುಮ್ಮನೆ ಮಾತಾಡಿದ್ದೀನಿ. ಗೈಸ್ ಇಂತ ತಪ್ಪಿಸ್ಕೊಂಡು ಇನ್ನ ಬಂದ್ಬಿಟ್ಟಿದೆ. ಇವಾಗ ಇಲ್ಲಿ ಉಗಿಸ್ಕೊಳ್ಳೋದಿರೋದು ಮೇನ್. ಅಕ್ಕ ಉಗಿಸ್ಕೊಂತೀನಿ ಇವತ್ತಂತ. ನಾನು ಇಲ್ಲಿ ಯಾರೂ ಇಲ್ಲ. ಹೋಗೋದು ಉಗಿಸ್ಕೊಳ್ಳೋದು ಬಿಡೋದು ಅದೇ ಇರೋದು ಇವಾಗ ಮೇನ್ ಕೆಲಸ. ಯಾರ್ದಂತ ಗೊತ್ತಿಲ್ಲ ಫಸ್ಟ್ ಪೀರಿಯಡು. ತಡಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ತೀನಿ. ಇನ್ನೇನು 10-20 ಕ್ಲಾಸ್ ಮುಗಿತಿದೆ. ನಾನು 10 ಬಂದಿದ್ದೀನಿ. ಸುಮ್ಮನೆ ಉಗಿಸ್ಕೊಳ್ಳೋದಾಗುತ್ತೆ. ಹೋದರೆ ಫಸ್ಟ್ ಪೀರಿಯಡ್ ಬದಲು ಹೋಗಿ ಅಂತ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲೇ ಆಚೆಗೆ. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಗೆ ಹೋಗೋದಾಗ್ತದೆ ಅಂತ. ದಿನ ಈ ಥರ ಫಸ್ಟ್ ಪೀರಿಯಡ್ ಲೇಟ್ ಆಗ್ತದೆ. ನಿದ್ದೆ ಬೇರೆ ಜಾಸ್ತಿ ಹಿಡಿತಲ್ಲ. ನೈಟೆಲ್ಲ ನಿದ್ದೆ ಮಾಡಲ್ಲ. ಎಡಿಟ್ ಅಂತ ಕುತ್ಕೊಂಡ್ಬಿಡ್ತೀನಿ. ಇವಾಗ ನೋಡಿದ್ರೆ ನಿದ್ದೆನೇ ಬರ್ತಿಲ್ಲ. ಬೇರೆ ಸ್ಟಾರ್ಟ್ ಆಗುತ್ತೆ. ಗೈಸ್ ಕ್ಲಾಸಿಗೆ ಬಂದಿದ್ದ ತಕ್ಷಣ ಗುಡ್ ನ್ಯೂಸ್ ಕೇಳಿದೆ. ಇವತ್ತು ಒಂದು ಎಲ್ಲಾದ್ರಲ್ಲೂ ಪಾಸ್ ಆಗಿದೆ ಎಕ್ಸಾಮ್. ಬಟ್ ಆದರೆ ನಮ್ಮ ಮನೇಲಿ ಪಾಸ್ ಆಗಿದೆ ಅಂತ ಹೇಳೋದು ಬೇಡ, ಫೇಲ್ ಆಗಿದೆ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಬನ್ನಿ ಮಾಡ್ತೀವಿ. ನನ್ನ ಫ್ರೆಂಡ್ ಫೋನಿಂದ ಮಾಡಿಬಿಟ್ಟು ಹೇಳ್ತೀನಿ, ಅಮ್ಮ ಹಿಂಗೆ ಫೇಲ್ ಆಗಿದ್ದೀನಿ ಕಣಮ್ಮ ಒಂದು ಸಬ್ಜೆಕ್ಟಲ್ಲಿ. ಇಲ್ಲಾಂದ್ರೆ ಹಂಗೆ ಹೇಳಕ್ಕೆ ಹೋಗಲ್ಲ. ಅಮ್ಮ ಬಂದ್ಬಿಟ್ಟು ಹೇಳ್ತೀನಿ ಕಣಮ್ಮ, ಏನು ಹೇಳಬೇಕು ನಿನಗೆ, ಅಪ್ಪಂಗೆಲ್ಲ ಹೇಳಕ್ಕೆ ಹೋಗಲ್ಲ. ರಿಸಲ್ಟ್ ಬಂದು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಮ್ಮ ಅಂತ ಹೇಳ್ಬಿಟ್ಟು ಫುಲ್ ಗಾಬಿಟ್ಟು ಸಾಯಂಕಾಲ ಮನೆಗೆ ಹೋಗ್ಬಿಟ್ಟು ಒಂದು 2 ಗಂಟೆಗೆ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ಬಿಡ್ತೀನಿ ಪ್ರ್ಯಾಂಕ್ ಕಣಮ್ಮ ಅಂತ. ನಮ್ಮ ಅಪ್ಪನ ಕಳಿಸ್ಬಿಟ್ಟಿದ್ದೀನಿ ಆಗಲೇ ಫೋಟೋ. ಅವ್ರಿಗೆ ಆಮೇಲೆ ಸುಮ್ಮನೆ ಟೆನ್ಷನ್ ತೊಗೊಂಡ್ಬಿಡ್ತಾರೆ ಅಂತ. ಬನ್ನಿ ಇವಾಗ ಫೋನ್ ಮಾಡ್ತೀನಿ. ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ. ಹಲೋ, ಸುಮ್ಮನೆ ಏನು ಮಾಡ್ತಿದ್ಯಾ? ಯಾಕೂ ಇಲ್ಲ, ಸುಮ್ಮನೆ ಫೋನ್ ಮಾಡಿದೆ. ನನ್ನ ಫ್ರೆಂಡು ರಿಸಲ್ಟ್ ಬಂತು. ಹಲೋ ಶೈಲಾ, ರಿಸಲ್ಟ್ ಬಂತು. ಹೇಳ್ತೀನಿ ಸಾಯಂಕಾಲ ಬಂದು. ಆಂಟಿ ಒಂದು ಫೇಲ್ ಆಗ್ಯಾನ ಮ್ಯಾಕ್ಸು.
ಅಮ್ಮ ಸಾಯಂಕಾಲ ಬಂದು ಹೇಳ್ತೀನಿ. అంటే మ్యాథ్స్ 2 ఫెయిల్ ಆಗಿದ್ದಾನೆ. ಮ್ಯಾಥ್ಸ್ 2 ಫೇಲ್ ಆಗಿದ್ದಾನೆ. ಈಗ ನಮಗೆಲ್ಲ ಗೊತ್ತಾಗೋಯ್ತು. ಎಲ್ಲ ಪಾಸ್ ಆಗೈತೆ. ಆ ಫಸ್ಟ್ ಟೈಮ್ ಇನ್ ಮ್ಯಾಥ್ಸ್ ಫೇಲ್ ಆಗಿದ್ದಾನೆ. ನಿಜಾನೇ, ಅದಕ್ಕೆ ಹೇಳ್ತಾ ಇಲ್ಲ, ಮನೆಗೆ ಬಂದು ಹೇಳ್ತೀನಿ ಅಂತಿರೋದು. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟೋಟಲ್ 2 ಆಗೈತಿ ಈಗ. ನಿಜ ಅಂತ ಮಾತಾಡ್ತಾರೆ. ನಾನು ಧನುಷ್ ಅದ ವಿನ್ಯಾಸು. ಹೇಳಮ್ಮ. ಹ್ಞೂ ಕಣಮ್ಮ. ಇಲ್ಲ ಬಿಡು, ಸಾಯಂಕಾಲ ಬಂದು ತೋರಿಸ್ತೀನಿ ನಿಂಗೆ. ಇಲ್ಲ, ಸಾಯಂಕಾಲ ಬಂದು ತೋರಿಸ್ತೀನಿ ಅಂತಲ್ಲ. ಈ ಸಾಯಂಕಾಲ ಬಂದು ತೋರಿಸ್ತೀನಿ ಬಿಡಮ್ಮ. ಹೇಳ್ತಿಲ್ಲ ಬಂದು ತೋರಿಸ್ತೀನಿ ಅಂತ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಓ ಇಕ್ಸೆ ಇಲ್ಲ, ನಾನು ಸಾಯಂಕಾಲ ಬಂದು ತೋರಿಸ್ತೀನಿ. ನಾನು ಸಾಯಂಕಾಲ ಬಂದು ತೋರಿಸ್ತೀನಿ. ಇಕ್ಕಮ್ಮ ಫೋನು. ಇವಾಗ ನಿಂಗೆ ಏನಂತ ಹೇಳ್ಬೇಕು? ಏನಂತ ಕಳ್ಸ್ಬೇಕು ನಿನ್ನ ಮೊಬೈಲ್ಗೆ? ಬೇಡ, ಬೇಜಾರಾಗೋಯ್ತು ನೀನು ಆಮೇಲೆ. ಇದು ಆಕ್ಚುಲಿ ಚೆನ್ನಾಗಿ. ಸರಿ ಆಯ್ತು ಬಿಡು, ಸಾಯಂಕಾಲ ಬಂದು ತೋರಿಸ್ತೀನಿ ಬಿಡು. ಹಾಂ ಸರಿ ಆಯ್ತು. ಹಾಂ ಸರಿ ಆಯ್ತು ಇಕ್ಕು ಇವಾಗ. ನಾನು ಸಾಯಂಕಾಲ ಬಂದು ತೋರಿಸ್ತೀನಿ. ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಂ ಸರಿ ಆಯ್ತು, ಬಂದು ಹೇಳ್ತೀನಿ ಬಿಡು. ಸಾಯಂಕಾಲ ಬಂದು ತೋರಿಸ್ತೀನಿ ಬಿಡು. ಇಲ್ಲ ಅಮ್ಮ, ನಿಜ ಇಲ್ಲಮ್ಮ. ಒಂದು ಮ್ಯಾಕ್ಸ್ ಹೋಗ್ಬಿಟ್ಟಿತ್ತು ಅಷ್ಟೇ. ಹಾಂ ಸರಿಮ್ಮ. ಅಪ್ಪನ ಕಳ್ಸಿದ್ದೀನಿ ನೋಡಲಿ ಅಂತ. ಇನ್ನೂ ನೋಡಿಲ್ಲ. ಬೇಡ, ಸುಮ್ಮನೆ ಹೇಳ್ಬೇಡ ಬೇಡ, ಸುಮ್ಮನೆರಮ್ಮ. ಬೇಡ ಕಣವ, ವಯಸ್ಸೆಲ್ಲ ಬೇಡ, ಹೇಳ್ಬೇಡ. ಸರಿ ಆಯ್ತು, ನಾನು ಸಾಯಂಕಾಲ ಬಂದು ಹೇಳ್ತೀನಿ ಬಿಡು. ಡಿಲೀಟ್ ಮಾಡ್ತೀನಿ ಅಪ್ಪನ ಕಳ್ಸಿರೋದು. ಸರಿ ಆಯ್ತು, ಸಾಯಂಕಾಲ ಬಂದು ಸಾಯಂಕಾಲ ಬಂದು ಹೇಳ್ತೀನಿ ಅಂತ ಹೇಳ್ತಿಲ್ಲ. ಎಷ್ಟು ಮಾತಾಡ್ತೀನಿ ಹೇಳ ಅವಲಿಂದ. ಸರಿ ಆಯ್ತು ಬಿಡು. ಸರಿ ಸಾಯಂಕಾಲ ಬಂದು ಹೇಳ್ತೀನಿ. ಸರಿ ಸಾಯಂಕಾಲ ಬಂದು ಹೇಳ್ತೀನಿ ಬಿಡಮ್ಮ. ಟೆನ್ಷನ್ ತಗೊಳ್ಬೇಡ ಜಾಸ್ತಿ. ಏನಿಲ್ಲ ಬಿಡು. ಹಾಂ ಸರಿ ಆಯ್ತು ಬಿಡು, ಸಾಯಂಕಾಲ ಬಂದು ಹೇಳ್ತೀನಿ. ಏನಿಲ್ಲ ಬಿಡು, ಸಾಯಂಕಾಲ ಬಂದು ಹೇಳ್ತೀನಿ ಅಂತ ಹೇಳ್ತೀವಾ? ಈಗ ನೀನು ನಿಜ ಹೇಳ್ಬೇಕಾ? ಸರಿ ಆಯ್ತು, ಎಲ್ಲದ್ರಲ್ಲಿ ಪಾಸ್ ಆಗಿದ್ದೀನಿ. ಎಷ್ಟಕ್ಕೆ ಎಷ್ಟು ಅಂತಲ್ಲ, ಪಾಸ್ ಅಂತ ಬಂದೈತೆ ಎಲ್ಲದ್ರಲ್ಲಿ. ಫೋಟೋ 6.8. ನಾನು ಹೆಂಗೋ ನನ್ನ ವೀಡಿಯೋ ಕಣವ ಆಗೋದಮ್ಮ. ನಿಂಗೆ ಪ್ರ್ಯಾಂಕ್ ಮಾಡ್ತೀನಿ ಅಂತ ವೀಡಿಯೋ ಬೇರೆ ಮಾಡಿದ್ದೆ. ಎಲ್ಲ ಹಾಳು ಮಾಡ್ತೀನಿ ನೀನು. ಏನು ಗೊತ್ತು ನಿನಗೆ? ಏನು ಪಾಸ್ ಆಗಿಬಿಟ್ಟಿರ್ತೀನಿ ಅಂತ ನನಗೆ ನಂಬಿಕೆ ಇರಲಿಲ್ಲ. ನಾನು ಪಾಸ್ ಆಗ್ತೀನಿ ಅಂತ ನನಗೆ ನಂಬಿಕೆ ಇರಲಿಲ್ಲ. ನಿನಗೆ ಹೆಂಗೆ ಗೊತ್ತು? ಇನ್ನೇನು ಮೋಸ ಇಲ್ಲ, ನಮ್ಗೆ ಪರ್ಸೆಂಟೇಜ್ ಕೊಡಲ್ಲಮ್ಮ. 10 ಅಮ್ಮ ಕೇಳ್ಸಿ 10. 3 hours later. ಫೈನಲಿ ಗೈಸ್, ಕಾಲೇಜು ವರ್ಕು ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ವರ್ಕ್ ಇತ್ತು ಇವತ್ತು. ಇನ್ಕಮ್ ವರ್ಕು ಎಲ್ಲ ಮಾಡೋದಲ್ಲ, ಅದಕ್ಕೋಸ್ಕರ ವೀಡಿಯೋನೂ ಮಾಡಿಲ್ಲ. ಇವಾಗ ಹೊರಡು ಹೋಗ್ತಾ ಇದ್ದೀನಿ. ಅವಾಗಲೇ ಗುಂಡೆ ಪಡೆಯದಲ್ಲಿದ್ದೀನಿ. 30 ಮಿನಿಟ್ಸ್ ಹೋಗ್ತೀನಿ ಮನೆ ಹತ್ರನೇ. ಹೋಗಿ ಊಟ ಮಾಡಬೇಕು. ಊಟ ಮಾಡಿಕೊಂಡು ಬರೆಯೋದಿದೆ ತುಂಬ, ಬರೆದ್ಬಿಟ್ಟು ಬೇರೆ ಕೆಲಸ ಏನೇನಿದೆ ಅವೆಲ್ಲ ಮಾಡಿಬಿಟ್ಟು ಮನೆ ಕಡೆಗೆ ಇವತ್ತು ಹೋಗ್ತಾ ಇದ್ದೀನಿ ನಾನು. ಅಂದರೆ
ಗೈಸ್ ಎಲ್ಲರೂ ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನಾನು ಬಂದು ಮಲಿಕೋಬಿಟ್ಟೆ. ಲೇಟ್ ಆಯಿತು, 11 ಗಂಟೆ ಆಯಿತು ಬರೋದು. ಊಟ ಮಾಡಿಬಿಟ್ಟು ಮಲಿಕೊಂಡಿದ್ದಾಯಿತು. ಗೈಸ್ ನಿಮಗೆ ಏನಾರ ಚಾಲೆಂಜ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ಯಾವ ಥರ ಚಾಲೆಂಜ್ ವಿಡಿಯೋ ಬೇಕು ಅಂತ ಎಲ್ಲ ಮಾಡ್ತೀವಿ. ಸಂಡೇ ಒಂದು ಚಾಲೆಂಜ್ ವಿಡಿಯೋ ಬರುತ್ತೆ, ಕಾಯ್ತೀರಿ, ನೋಡ್ತೀರಿ. ಬ್ಲಾಗ್ ಫುಲ್ ಎಂಡವರೆಗೂ ನೋಡ್ತಾಯಿರಿ, ಮರೆಯೋಕೆ ಹೋಗ್ಬಿಡಿ. ಸಬ್ಸ್ಕ್ರೈಬ್ ಮಾಡಿ, ತುಂಬ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡ್ತೀರಿ ಗೈಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಇವಾಗ, ಅದಕ್ಕೋಸ್ಕರನೇ ಇನ್ಮೇಲೆ ಡೈಲಿ ಇದೇ ಥರ 30 ಡೇಸ್ ಚಾಲೆಂಜ್ ಅಂತ ಹೇಳ್ಬಿಟ್ಟು ಬ್ಲಾಗ್ ಮಾಡ್ತಾನೆ ಇರ್ತೀನಿ. ಡೈಲಿ ಒಂದೊಂದು ಬ್ಲಾಗ್ ಬಿಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತಿರೋದು. ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಂಗೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಎಂಡೋರ್ಗೂ ನೋಡಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಬೈ ಗೈಸ್, ನಾಳೆ ಸಿಗ್ತೀನಿ.